ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪ ಸಮುದ್ರದಲ್ಲಿ ಓಡಾಡ್ತಾ ಇರುವಂತಹ ಜೊತೆಗೆ ಅಲ್ಲಿ ಕೆಲ ಟೈಮ್ ಸ್ಪೆಂಡ್ ಮಾಡಿರುವಂತಹ ಕೆಲ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಸ್ನಾರ್ಕ್ಲಿಂಗ್ ಅನ್ನ ಮಾಡಿರುವಂತಹ ಅನುಭವವನ್ನ ಕೂಡ ಹಂಚಿಕೊಂಡಿದ್ದಾರೆ. ಟ್ವೀಟ್ ಮುಖೇನವಾಗಿ ಕೆಲ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸಮುದ್ರ ತೀರದಲ್ಲಿ ವಾಯು ವಿಹಾರವನ್ನ ಮಾಡ್ತಾ ಇರುವಂಥದ್ದು, ಜೊತೆಗೆ ಈ ಸ್ನಾರ್ಕ್ಲಿಂಗ್ ಮಾಡಿರುವಂತಹ ಫೋಟೋಗಳು ಅಂತ ಅಂದ್ರೆ ಈ ಅವರು ಅಂಡರ್ ವಾಟರ್ ಹೋಗಿರುವಂತಹ ಕೆಲ ಫೋಟೋಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ನಾವು ಇಲ್ಲಿ ನೋಡ್ತಾ ಇದೀವಿ ನೋಡಿ, ಅಲ್ಲಿ ಪ್ರಧಾನಿ ನೀರಿನ ಒಳಗೆ ಹೋಗಿ ಸ್ನಾರ್ಕ್ಲಿಂಗ್ ಅನ್ನ ಮಾಡ್ತಾ ಕೆಲ ಫೋಟೋಸ್ಗಳನ್ನೆಲ್ಲ ಕ್ಲಿಕ್ ಮಾಡಿದ್ದಾರೆ. ಅಂತಹ ಫೋಟೋಸ್ಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಜೊತೆಗೆ ಬಹಳ ಕಾಮಾಗಿ ಲಕ್ಷದ್ವೀಪದ ಸಮುದ್ರ ತೀರದಲ್ಲಿ ಅವರು ಕೂತು ಸೌಂದರ್ಯವನ್ನು ಅವರು ಕಣ್ತುಂಬಿಕೊಳ್ತಾ ಇರುವಂಥ ಕೆಲ ಫೋಟೋಸ್ಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಲಕ್ಷದ್ವೀಪ ಪ್ರವಾಸಿಗರಿಗೆ ಬಹಳ ಒಂದು ಅದ್ಭುತವಾದಂಥ ತಾಣ. ನೀವಲ್ಲಿ ವಿಸಿಟ್ ಮಾಡಿ, ನಿಮ್ಮ ನೆಕ್ಸ್ಟ್ ಟೂರಿಸ್ಟ್ ಡೆಸ್ಟಿನೇಷನ್ ಅನ್ನುವಂಥದ್ದು ಏನಾದರೂ ಇದ್ದರೆ ಅದು ಲಕ್ಷದ್ವೀಪ ಆಗಿರಲಿ ಅಂತ ಪ್ರಧಾನಿ ಬರೆದುಕೊಂಡಿದ್ದಾರೆ. ಹೀಗೆ ಲಕ್ಷದ್ವೀಪದ ಅಲ್ಲಿ ಸೌಂದರ್ಯದ ಕುರಿತಾಗಿ, ಅಲ್ಲಿರುವಂಥ ವಿಶೇಷತೆ ಕುರಿತಾಗಿ ಪ್ರಧಾನಿ ಹಂಚ್ಕೊಂಡಿರುವಂಥ ಫೋಟೋಸ್. ಗೊತ್ತಿಲ್ಲ, ಬಹುಶಃ ಪ್ರಧಾನಿ ಈ ಫೋಟೋಸ್ಗಳನ್ನು ಹಂಚ್ಕೊಂಡಂಥ ನಂತರದಲ್ಲಿ ಅದು ಯಾವ ಮಟ್ಟಿಗೆ ಜನ ಆ ಕಡೆಗೆ ಲಕ್ಷದ್ವೀಪ ಈಗ ಆಲ್ರೆಡಿ ಅದು ಹೌದು, ಒಂದು ಟೂರಿಸ್ಟ್ ಹಬ್ ಕೂಡ ಹೌದು, ಬಟ್ ಇನ್ನೂ ಭಾಳ ವ್ಯವಸ್ಥೆಗಳಾಗಬೇಕು. ಅಕಸ್ಮಾತ್ ಏನಾದರೂ ಲಕ್ಷದ್ವೀಪದಲ್ಲಿ ಚೆನ್ನಾಗಿ ವ್ಯವಸ್ಥೆಗಳನ್ನೆಲ್ಲ ಕಲ್ಪಿಸಿದ್ರೆ ಯಾವ ಮಾಲ್ಡೀವ್ಸು ಇಲ್ಲ, ಮತ್ತೊಂದು ಇಲ್ಲ, ಅದಕ್ಕಿಂತ ಹೆಚ್ಚಿನ ಜನಾಕರ್ಷಣೆ ಇರುವಂಥ ಸ್ಥಳ ಇದು ಅನ್ನುವಂಥದ್ದು ಭಾಳ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಅಲ್ಲಿ ಒಳ್ಳೆ ಕ್ಲೀನ್ಲಿನೆಸ್ ಬೇಕು, ಇನ್ನೂ ಕೂಡ ಸ್ವಚ್ಛತೆಯನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ಒಳ್ಳೆ ವ್ಯವಸ್ಥೆಯನ್ನು ಪ್ರವಾಸಿಗರಿಗೆ ಕೊಟ್ಟರೆ ಭಾಳ ಅದ್ಭುತವಾದ ಸ್ಥಳ ಅಂಥೇಳಿ. ಈಗ ಪ್ರಧಾನಿ ಈ ಫೋಟೋಗಳನ್ನು ಕ್ಲಿಕ್ ಮಾಡಿರೋದು, ಹಾಕಿರೋದು ಅಂದರೆ ಬಹುಶಃ ಮುಂದಿನ ಹಂತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಗಮನವನ್ನು ಕೇಂದ್ರ ಕೊಡ್ಬೋದಾ ಅಂತ ಚಾನ್ಸಸ್ ಇದೆ. ಜನರು ಕೂಡ ಆ ಕಡೆಗೆ ಹೆಚ್ಚಿಗೆ ಬನ್ನಿ ಅನ್ನುವಂಥದ್ದನ್ನು ಪ್ರಧಾನಿ ಒಂದು ಕರೆ ಕೊಟ್ಟಿದ್ದಾರೆ ಕೂಡ, ತಮ್ಮ ಈ ಫೋಟೋಸ್ಗಳನ್ನು ಪೋಸ್ಟ್ ಮಾಡಿ. ಆಮೇಲೆ ಈ ಥರದ ಸ್ನಾರ್ಕ್ಲಿಂಗ್ ಈ ಥರದ್ದೆಲ್ಲ ಮಾಡೋ ಮುಖ್ಯವಾಗಿ ಭಾಳ ಅಡ್ವೆಂಚರಸ್ ಆಗಿರ್ತಾರಲ್ಲ ಪ್ರಧಾನಿ ಹಲವು ಸಂದರ್ಭದಲ್ಲಿ ಮೋದಿ ಅವರು, ಅದರ ಮತ್ತೊಂದು ಭಾಗ ಇವತ್ತು ನಾವು ನೋಡ್ತಾ ಇದ್ದೀವಿ.